ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾನು ಡಿ ರಾಮಣ್ಣ ಆಲುಮಸರುಕೆರೆ, ತಮ್ಮ ಸಾಹಿತ್ಯ ಒಡನಾಡಿ. ಇವತ್ತಿನ 6ನೇ ಸಂಚಿಕೆಯಲ್ಲಿ ಕನಕಗಿರಿ ನಾಯಕರು ಎನ್ನುವಂತಹ ಈ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕನಕಗಿರಿ ನಾಯಕರು ಎನ್ನುವಂತಹ ಈ ಪುಸ್ತಕವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಪ್ರಸಾರಂಗ ಆ ಘಟಕದ ಅಡಿಯಲ್ಲಿ ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಕೃತಿ ಸಂಪಾದಕ ಕೆಲಸವನ್ನು ಡಾಕ್ಟರ್ ತಾರಿಹಳ್ಳಿ ಹನುಮಂತಪ್ಪನವರು ಮಾಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ತಾರಿಹಳ್ಳಿ ಹನುಮಂತಪ್ಪ ಅಂತೇಳಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾನವಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಹಾಗೆಯೇ ನಾಟಕ ವಿಭಾಗದ ಮುಖ್ಯಸ್ಥನಾಗಿ ಮತ್ತು ಜೈನ ಸಾಹಿತ್ಯ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಸಂಯೋಜನಾಧಿಕಾರಿಯಾಗಿ ನಾನೀಗ ಕೆಲಸ ಮಾಡ್ತಿದ್ದೇನೆ. ನನ್ನ ವಿದ್ಯಾರ್ಹತೆ MA ಕನ್ನಡ ಮತ್ತು MA ಸೋಷಿಯಾಲಜಿ, ಆಮೇಲೆ ಗಂಗಾವತಿಯಲ್ಲಿ ನಾನು TMA ಸೊಸೈಟಿಯಲ್ಲಿ B.Ed ಮಾಡಿದೆ. ಆಮೇಲೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ MPhil ಮಾಡಿದೆ. ಮತ್ತು 2001ರಲ್ಲಿ ಕನ್ನಡ ಯೂನಿವರ್ಸಿಟಿ ಹಂಪಿಯಿಂದ ನನಗೆ PhDಗೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡೆ. 2001ರಲ್ಲಿ ನಾನು UGC ಪರೀಕ್ಷೆ JRF ಎಕ್ಸಾಮ್ ನಾನು ಪಾಸ್ ಮಾಡಿದ್ದೇನೆ. ನಾನು 2012ರಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠದ ಸಂಚಾಲಕನಾಗಿದ್ದಾಗ ಬಹು ನಿರೀಕ್ಷಿತವಾಗಿರ್ತಕ್ಕಂಥದ್ದು ಕನಕಗಿರಿ ನಾಯಕರ ಬಗ್ಗೆ ನನಗೆ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ಮಾಡಬೇಕು, ಆ ಒಂದು ವಿಷಯದ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಕನಕಗಿರಿ ನಾಯಕರ ಸಾಧನೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರ ಸಾಧನೆ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನು ಈ ನಾಡಿನಾದ್ಯಂತ ಬೆಳಕು ಚೆಲ್ಲಬೇಕನ್ನೋ ಒಂದೇ ಒಂದು ದೃಷ್ಟಿಯಿಂದ, ಒಂದು ಉದ್ದೇಶದಿಂದ, ಯಾಕಂದರೆ ನಾನು ಗಂಗಾವತಿಯಲ್ಲಿ B.Ed ಮಾಡಬೇಕಾದ್ರೆ ನಾನು ಅಲ್ಲಿ ಕನಕಗಿರಿ ಹೋಗ್ತಾ ಬರ್ತಾ ಇದ್ದೆ. ಹಾಗಾಗಿ ನಾನು ಕನಕಗಿರಿ ನಾಯಕರ ಬಗ್ಗೆ ನಾನು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ 2012ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ವಾಲ್ಮೀಕಿ ಅಧ್ಯಯನ ಪೀಠದಿಂದ ನಾನು ಅಲ್ಲಿ ಸಂಘಟನೆ ಮಾಡಿದೆ. ಸುಮಾರು 24 ಪೇಪರ್ಗಳಲ್ಲಿ ಪ್ರಬಂಧಗಳು ಮಂಡನೆಯಾದವು. ಈ ನಾಡಿನ ಶ್ರೇಷ್ಠ ವಿದ್ವಾಂಸರು, ಚಿಂತಕರು, ಬುದ್ಧಿಜೀವಿಗಳು ಬಂದು ಈ ವಿಚಾರ ಸಂಘದಲ್ಲಿ ಭಾಗವಹಿಸಿದರು. ಆ ವಿಚಾರ ಸಂಘದಲ್ಲಿ ಮಂಡನೆಯಾದ ಪ್ರಬಂಧಗಳನ್ನ ನಾನು ಸಂಪಾದನೆ ಮಾಡಿ ನಾನು ಕನಕಗಿರಿ ನಾಯಕರ ಒಂದು ಪುಸ್ತಕವನ್ನು ನಾನು ಹೊರತಂದಿದ್ದೇನೆ. ಯಾಕಂದರೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ನಾವು ನೋಡಿದಾಗ ಈ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಗವಿಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ಮತ್ತು ಈಗ ನಮಗೇನು ಗಂಗಾವತಿಯಿಂದ 25 ಕಿಲೋಮೀಟರ್ ದೂರ ಇರ್ತಕ್ಕಂಥ ಒಂದು ಕನಕಗಿರಿಯಲ್ಲಿ ಇಡೀ ಒಂದು ಕನಕಗಿರಿಯ ಒಂದು ಜಾತ್ರೆ ಇಡೀ ರಾಜ್ಯದ ಒಂದು 2ನೇ ಒಂದು ದೊಡ್ಡ ರಥೋತ್ಸವ ಆಗಿರ್ತಕ್ಕಂಥದ್ದು ಮತ್ತು ಕನಕಸ್ಥಳ ಉಗ್ರ ನರಸಿಂಹ ಮೂರ್ತಿಗಳು ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಒಂದೇ ಜಾಗದಲ್ಲಿ ಆ ದೇವಸ್ಥಾನದಲ್ಲಿ ನಾವು 5 ಕಲಸವನ್ನು ನೋಡುವ ಒಂದು ಅವಕಾಶವನ್ನು ಆಗಿನ ಕಾಲದಲ್ಲಿ ಈ ನಮ್ಮ ಕನಕಗಿರಿ ನಾಯಕರು ಮಾಡಿಕೊಟ್ಟಿದ್ದಾರೆ. ನಮ್ಮ ಕನಕಗಿರಿ ರಾಜರು ಸುಮಾರು 400 ವರ್ಷಗಳವರೆಗೆ ಇವರು ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದ್ದಾರೆ. ವಿಜಯನಗರ ಅರಸರ ಸಾಮ್ರಾಜ್ಯದ ಅವಧಿಯಲ್ಲಿ ಇವರು ಕನಕಗಿರಿ ನಾಯಕರು ಬೆಳಕಿಗೆ ಬಂದರು. ಆ ಒಂದು ಕೀರ್ತಿ ಕನಕಗಿರಿ ನಾಯಕರಿಗೆ ಸೇರ್ತದೆ. ಯಾಕಂದರೆ ಕೊಪ್ಪಳ ಜಿಲ್ಲೆ ಮೂಲತಃ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಒಂದು ಜಿಲ್ಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಿಂದಾಳದ ಕಲೆ ಆಗಿರಬಹುದು, ಮತ್ತು ಹೈದರಾಬಾದ್ ಕರ್ನಾಟಕದ ಪ್ರಸಿದ್ಧ ದೇವತೆ ಹುಲಿಗೆ ದೇವಸ್ಥಾನದ ಹುಲಿಗೆಮ್ಮ ಆಗಿರಬಹುದು, ಟಿ ಡ್ಯಾಮ್ ಆಗಿರಬಹುದು, ಕುಂಬಳದುರ್ಗ ಆಗಿರಬಹುದು, ಅದೇ ರೀತಿ ಆನೆಗೊಂದಿ ಸಂಸ್ಥಾನ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಒಂದು ಇವುಗಳಿಂದಾಗಿ ಕೊಪ್ಪಳ ಜಿಲ್ಲೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ನಾನು ಅಂದ್ಕೊಂಡು ಒಂದು ಪುಸ್ತಕ ರೂಪದಲ್ಲಿ ತಂದೆ. ಬಟ್ ಇದಕ್ಕೂ ನನಗೆ ಇನ್ನೊಂದು ಮಾತು ಹೇಳ್ಬೇಕಂತಂದರೆ, ಈ ಕೊಪ್ಪಳದ ಬದಲಾವಣೆ ಮತ್ತು ಅಕ್ಷರ ಟಿವಿಯು ಕರ್ನಾಟಕದ ಯಾವ ಒಂದು ಚಾನಲ್ಗಿಂತಲೂ ಕಡಿಮೆ ಇಲ್ಲ. ಬಹಳ ಸುಂದರವಾಗಿ ಆ ಒಂದು ಕಾರ್ಯಕ್ರಮಗಳು ಅದರಿಂದ ನಡೆದು ಬರ್ತಾ ಇವೆ. ನಾನು ಹತ್ತಿರದಿಂದ ನಾನು ಗಮನಿಸಿದ್ದೇನೆ. ಹಾಗಾಗಿ ಅಕ್ಷರ ಟಿವಿಯ ಸುದ್ದಿ ಸಂಪಾದಕರಿಗೆ ಮತ್ತು ವರದಿಗಾರರಿಗೆ ಮತ್ತು ಅಕ್ಷರ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಾಡಿನ ಅನೇಕ ವಿದ್ವಾಂಸರು ಇಲ್ಲಿ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಕನಕಗಿರಿಯ ಸಂಸ್ಥಾನಕ್ಕೆ ಪೂರಕವಾಗಿರ್ತಕ್ಕಂಥ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಶಾಸನಗಳ ಆಧಾರದ ಮೇಲೆ ಐತಿಹಾಸಿಕ ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಅನೇಕ ಘಟನಾವಳಿಗಳನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಈ ಸಂಸ್ಥಾನ ಕನಕಗಿರಿಯ ಸಂಸ್ಥಾನದ ಮೇಲೆ ಒಂದಷ್ಟು ಐತಿಹ್ಯಗಳನ್ನು, ಅನೇಕ ವಿಚಾರಗಳನ್ನು ಇಲ್ಲಿ ಈ
ಹೊಸ ಪೀಳಿಗೆಗೆ ತಿಳಿಲಿ ಎನ್ನುವಂತಹ ಆ ಕಾಲಘಟ್ಟದಲ್ಲಿ ಕನಕಗಿರಿಯ ನಾಯಕರು ತೋರಿದ ಧೈರ್ಯ, ಸಾಹಸ ಮತ್ತು ಶೌರ್ಯ, ಮತ್ತು ಆ ಕಾಲಘಟ್ಟದಲ್ಲಿ ಜನಸಾಮಾನ್ಯರಿಗೆ ಹೇಗೆ ಅವರು ಮುಖಾಮುಖಿಯಾಗಿದ್ದರು, ಹೇಗೆ ರಾಜ್ಯಭಾರವನ್ನು ಮಾಡಿದರು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಅವರ ಆರ್ಥಿಕವಾದಂಥ ಸ್ಥಾನಮಾನಗಳಿರ್ಬೋದು, ಸಾಮಾಜಿಕ ಸ್ಥಾನಮಾನಗಳು ಇರ್ಬೋದು, ಅವರ ಜೀವನ ಕ್ರಮ ಮತ್ತು ಪದ್ಧತಿ, ಅನೇಕ ವಿಚಾರಗಳ ಮೇಲೆ ಅವರ ಸಾಂಸ್ಕೃತಿಕ ಕೊಡುಗೆಗಳಿರ್ಬೋದು ಮತ್ತು ಬೇರೆ ಬೇರೆ ತೆರನಾದಂತಹ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ಕನಕಗಿರಿ ನಾಯಕರು ಅನ್ನುವಂತಹ ವಿಚಾರಗಳಿಗೆ ಒಳಗಾಗಿರುವಂಥ ಅನೇಕ ಇಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಇತಿಹಾಸಕಾರರು ಇಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಆ ಎಲ್ಲ ಪ್ರಬಂಧಗಳ ಕ್ರೋಢೀಕರಣವೇ ಇದೊಂದು ಕನಕಗಿರಿಯ ನಾಯಕರು ಅನ್ನುವಂಥ ಪುಸ್ತಕ. ಕನಕಗಿರಿಯ ನಾಯಕರು ಅಂದರೆ ಕನಕಗಿರಿಯಲ್ಲಿ ಬಹಳ ಸಮೀಪದ ಊರು. ನಮಗೆ ಸಮೀಪ ಅಂತ ಹೇಳಿದರೆ ಕೊಪ್ಪಳದಿಂದ ಕನಿಷ್ಠ ಒಂದು 30 ಕಿಲೋಮೀಟರ್ ಇರತಕ್ಕಂತಹ, ಗಂಗಾವತಿಯಿಂದ ಸುಮಾರು ಒಂದು 25 ಅಥವಾ 30 ಕಿಲೋಮೀಟರ್ ದೂರದಿಂದ ಇರತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿದಂಥ ಊರು ಅದು ಕನಕಗಿರಿ ಅಂತ. ಅದಕ್ಕೆ ಸುಮಾರು 400 ವರ್ಷಗಳ ಸುದೀರ್ಘವಾದಂಥ ಇತಿಹಾಸ ಇದೆ. ಕೆಲವು ಇತಿಹಾಸಕಾರರು 500 ವರ್ಷಗಳ ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ. ಹೀಗೆ ಅವರು ಕೆಲವೊಂದು ದಾಖಲೆಗಳ ಆಧಾರದ ಮೇಲೆ, ಕೆಲವೊಂದು ಐತಿಹಾಸಿಕ ಚರಿತ್ರೆಗಳ ಆಧಾರದ ಮೇಲೆ ಒಂದಷ್ಟು ಅಂಕಿ ಅಂಶಗಳು ವ್ಯತ್ಯಾಸ ಆಗ್ಬೋದಷ್ಟೇ. ಇಲ್ಲಿ ಕನಕಗಿರಿ ಎನ್ನುವಂಥದ್ದು ಭಾಳ ವಿಶೇಷವಾದಂತಹ ಒಂದು ಸಂಸ್ಥಾನ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇಲ್ಲಿ ಕನಕಗಿರಿಯ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದಂಥವರಲ್ಲಿ ಬಹಳ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು ಪರಸಪ್ಪ ಉಡಿಚಿ ನಾಯಕ ಅಂಥೇಳಿ. ಇಲ್ಲಿ ಕನಕಗಿರಿ ಅಂತ ಯಾಕೆ ಹೆಸರು ಬಂತು ಅನ್ನುವಂತಹ ಒಂದಷ್ಟು ಐತಿಹ್ಯಗಳು ಕೂಡ ಇವೆ. ಕನಕಗಿರಿಯನ್ನು ಸುವರ್ಣಗಿರಿ ಅಂತ ಕೂಡ ಕರಿತಾ ಇದ್ರು. ಇಲ್ಲಿ ಸಾಮ್ರಾಟ ಅಶೋಕನ ಆಡಳಿತದ ದಕ್ಷಿಣ ಪ್ರಾಂತ ಅಂತ ಅದನ್ನು ಕೂಡ ಕರಿತಾ ಇದ್ರು. ಅಶೋಕನ ಶಿಲಾಶಾಸನಗಳ ಏನಿವೆ, ಆ ಶಿಲಾಶಾಸನಗಳು ಸ್ಥಳಗಳ ಅತ್ಯಂತ ಕೇಂದ್ರ ಭಾಗ ಕನಕಗಿರಿ ಅನ್ನುವುದನ್ನು ಕೂಡ ಈ ಪುಸ್ತಕ ನಮಗೆ ಒಂದು ಮನವರಿಕೆಯನ್ನು ಮಾಡಿಕೊಡ್ತದೆ. ಇದು ಬಹಳ ಮುಖ್ಯವಾದಂಥದ್ದು ಅಂತ ನಾನು ಅಂದ್ಕೊಳ್ತೇನೆ. ದಕ್ಷಿಣ ಭಾರತದ ಅತ್ಯಂತ ಪ್ರಖ್ಯಾತ ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲದಲ್ಲಿ ಒಂದು ಸಂಸ್ಥಾನವನ್ನು ಕಟ್ಟಿ ಬೆಳೆಸಿದಂಥ ಕೀರ್ತಿ ಇಲ್ಲಿ ಕನಕಗಿರಿ ನಾಯಕರಿಗೆ ಇದೆ. ಕನಕಗಿರಿ ನಾಯಕರು ಈ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಅನೇಕ ಅಂದರೆ ಅರಸೊತ್ತಿಗೆ ಇರತಕ್ಕಂಥ ಈ ಅರಸೊತ್ತಿಗೆ ನಾಯಕರು ಮತ್ತು ವಿಜಯನಗರ ಸಾಮ್ರಾಜ್ಯದ ದೊರೆಗಳೊಂದಿಗೆ ಬಹಳ ನಿಕಟವಾದಂಥ ಸಂಪರ್ಕ ಇತ್ತು ಅಂತ ಅನ್ನೋದಕ್ಕೆ ಇಲ್ಲಿ ಅನೇಕ ಉದಾಹರಣೆಗಳು ನಮಗೆ ಇಲ್ಲಿ ಸಿಗ್ತಾವೆ. ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು ಅನ್ನುವಂಥ ಒಂದು ಮಾತಿದೆ. ಅಂದರೆ ಕಣ್ಣಿದ್ದವರು ಕನಕಗಿರಿಯನ್ನು ನೋಡಬೇಕಂದ್ರೆ ಅರ್ಥ, ಕನಕಗಿರಿ ಬಹಳ ವಿಶೇಷವಾದಂತಹ ಒಂದು ಸಂಪದ್ಭರಿತವಾದಂತಹ ಕಲೆ, ವಾಸ್ತುಶಿಲ್ಪ, ಅನೇಕ ಸಂಗತಿಗಳಿಗೆ ಸಂಬಂಧಪಟ್ಟಂಥ ಸಮೃದ್ಧವಾದಂತಹ ಪರಿಸರವನ್ನು ಹೊಂದಿತ್ತು ಅನ್ನುವ ಕಾರಣಕ್ಕಾಗಿಯೇ ಆ ಕಾಲದ ಇತಿಹಾಸಕಾರರು ಆ ಮಾತನ್ನು ತುಂಬ ಚಾಲ್ತಿಯಲ್ಲಿ ಇಟ್ಟಿದ್ರು ಅಂತ ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಗಬಲ್ಲಂಥ ಅನೇಕ ವಿಚಾರಗಳು ಈ ಪುಸ್ತಕವನ್ನು ಓದಿದರೆ ಸಿಗ್ತದೆ. ಅಲ್ಲಿರ್ತಕ್ಕಂಥ ಕನಕರಾಯನ ಗುಡಿ ಇರ್ಬೋದು, ಕನಕಗಿರಿಯನ್ನು ಎರಡನೇ ತಿರುಪತಿ ಅಂತ ಕರೀತಾರೆ. ಎರಡನೇ ತಿರುಪತಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಕನಕದಾಸರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರು. ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದಕ್ಕಾಗಿ ಅಲ್ಲಿ ಉಳ್ಕೊಂಡ್ರು. ಅವರು ಅಲ್ಲಿ ಉಳ್ಕೊಂಡು ಒಂದು ವಿಶೇಷವಾದಂತಹ ಅವರು ಮೌನಕ್ಕೆ ಶರಣಾಗಿ ಒಂದು ದಂಡಿಯ ಮೇಲೆ ಅವರು ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅಲ್ಲಿ ಒಂದು ಬಂಗಾರದ ಮಳೆಯೇ ಸುರಿತು ಅನ್ನುವಂಥ ಒಂದು ಕತೆ ಇದೆ. ಅದೊಂದು ನಂಬಿಕೆ ಕೂಡ. ಹಾಗಾಗಿ ಅದನ್ನು ಕನಕಗಿರಿ ಸುವರ್ಣಗಿರಿ ಅಂತ ಕೂಡ ಹೇಳ್ತಾರೆ. ಸುವರ್ಣಗಿರಿ ಅಂತ ಅನ್ನೋದಕ್ಕೆ ಇನ್ನೊಂದಷ್ಟು ಇಲ್ಲಿ ಪೂರಕವಾದಂಥ ಅಂಶಗಳಿವೆ. ಎಷ್ಟು ಸಮೃದ್ಧಿಯಾಗಿತ್ತು ಕನಕಗಿರಿ ಅಂತ ಅನ್ನೋದಕ್ಕೆ, ಬೆಳಗಿನ ಸೂರ್ಯನ ಕಿರಣಗಳು ಆ ಭಾಗದಲ್ಲಿ ಬಿದ್ದಾಗ ಆ ಬೆಳಕಿನ ಕಿರಣಕ್ಕೆ ಅಲ್ಲಿರ್ತಕ್ಕಂಥ ಪ್ರಕೃತಿಯ ಸೌಂದರ್ಯ ಅದು ಬಂಗಾರದಂತೆ ಹೊಳಿತಿತ್ತು ಅಂತ ಅನ್ನೋದಕ್ಕೆ ಅದನ್ನು ಸುವರ್ಣಗಿರಿ ಅಂತ ಕರೆದ್ರು ಅನ್ನುವಂಥ ಇತಿಹಾಸಕಾರರ ಇಲ್ಲಿ ಕೆಲವು
ಮಾತುಗಳನ್ನು ಈ ಕೃತಿ ದಾಖಲಿಸಿಕೊಂಡಿದೆ. ಸಮಕಾಲೀನ ಚರಿತ್ರೆ ನಮಗೆ ಅನೇಕ ಇಲ್ಲಿರ್ತಕ್ಕಂತಹ ಮೌಖಿಕ ಆಕರಗಳನ್ನು ಮತ್ತು ಐತಿಹ್ಯಗಳನ್ನು ಒಳಗೊಂಡಂತಹ ಬೇರೆ ಬೇರೆ ರೀತಿಯಾದಂತಹ ಆಧಾರಿತ ಪುಸ್ತಕಗಳ ಅಂಕಿ ಅಂಶಗಳ ಆಧಾರದ ಮೇಲೆ ಇಲ್ಲಿ ಕನಕಗಿರಿಗೆ ಸಂಬಂಧಪಟ್ಟಂತೆ ಆ ಶಾಸನಗಳಿಗೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಇಲ್ಲಿ ಈ ಪುಸ್ತಕದಲ್ಲಿ ಅವರೆಲ್ಲ ಮಾಡಿದ್ದಾರೆ. ಇಲ್ಲಿ ಕನಕಗಿರಿಗೆ ವಿಶೇಷವಾಗಿ ಚಿತ್ರದುರ್ಗದ ನಾಯಕರು, ಹರಪನಹಳ್ಳಿಯ ಪಾಳೆಯಗಾರರು, ಕನಕಗಿರಿಗೆ ವಿಶೇಷವಾಗಿ ಒಂದು ಸಂಬಂಧವನ್ನು ಹೊಂದಿದಂಥವರು, ಮತ್ತೋಡ ಪಾಳೆಯಗಾರರು, ಜರ್ಮಲಿ ಗುಡಿಕೋಟಿ ಮತ್ತು ಹಾಗಲವಾಡಿ ಪಾಳೆಯಗಾರರು, ವಿಜಯನಗರ ಸಾಮ್ರಾಜ್ಯದ ಏಳಿಗೆಗಾಗಿ ಇವರೆಲ್ಲ ಶ್ರಮಿಸುತ್ತಾ ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಮತ್ತು ರಕ್ಷಣೆಯ ದೃಷ್ಟಿಯಿಂದ ಸೈನ್ಯವನ್ನು ಬಲಿಷ್ಠಗೊಳಿಸುತ್ತಾ ಕನಕಗಿರಿಯನ್ನು ಬಹಳ ಸುಂದರವಾಗಿ ಅದನ್ನು ನಿರ್ಮಾಣ ಮಾಡ್ತಾ ಮತ್ತು ಜನಪರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದುವಂತೆ, ಅದಕ್ಕೆ ಒಂದು ವಿಶೇಷವಾದಂಥ ಗೌರವ ಬರುವಂತೆ ಆ ಸಂಸ್ಥಾನವನ್ನು ನಡೆಸಿಕೊಂಡು ಹೋಗ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಅವರಿಗೆ ವೈವಾಹಿಕ ಸಂಬಂಧಗಳನ್ನು ಮಾಡಿಕೊಳ್ತಾರೆ. ಅವರು ಚಿತ್ರದುರ್ಗದ ಮದಕರಿ ನಾಯಕ ಇರ್ಬೋದು, ಸುರಪುರದ ವೆಂಕಟಪ್ಪ ನಾಯಕ ಇರ್ಬೋದು, ಹರಪನಹಳ್ಳಿಯ ರಾಜ ಸೋಮಶೇಖರ ಇರ್ಬೋದು. ಸೊ ಹೀಗಾಗಿ ಇಂಥ ಅನೇಕ ಪ್ರಬಲವಾದಂತಹ ಶೌರ್ಯಕ್ಕೆ, ಧೈರ್ಯಕ್ಕೆ, ಸಾಹಸಕ್ಕೆ ಹೆಸರುವಾಸಿಯಾದಂಥ ಪಾಳೆಗಾರರ ಜೊತೆಗೆ ಇವರಿಗೊಂದು ವೈವಾಹಿಕ ಸಂಬಂಧ ಇರೋದರಿಂದ ಈ ಸಾಮ್ರಾಜ್ಯದ ರಕ್ಷಣೆಗೆ ಒಂದು ಬಲವಾದ ಕೋಟೆಯೇ ನಿರ್ಮಾಣ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ನಾನು ಹೇಳಿದೆ ಮೊದಲೇ, ಕನಕಗಿರಿ ಸಂಸ್ಥಾನವನ್ನು ಪ್ರಪ್ರಥಮವಾಗಿ ಬಹಳಷ್ಟು ಪ್ರಸಿದ್ಧಿಗೆ ತಂದದ್ದು ಅಂತ ಹೇಳಿದರೆ, ಸಂಸ್ಥಾಪಕರಂತ ಹೇಳಿದರೆ ಪರಸಪ್ಪ ಉಡಿಚ ನಾಯಕ ಅಂಥೇಳಿ. ಅಂದರೆ ಕ್ರಿಸ್ತ ಶಕ 1436ರಲ್ಲಿ ಆತ ಇದನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಕನಕಗಿರಿ ಎರಡನೇ ತಿರುಪತಿ ಅಂತ ಕೂಡ ಹೇಳಿದೆ. ಅಲ್ಲಿ ಗ್ರೀಕ್ ಪ್ರವಾಸಿಗ ಟಾಲಮಿ ಅನ್ನುವಂಥವನು ಇಲ್ಲಿಗೆ ಬಂದು ಕೆಲವು ಇತಿಹಾಸಕಾರರ ಪುಸ್ತಕಗಳ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಅನೇಕ ಆ ರಾಜ ವಂಶರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಆತ ಆ ಪುಸ್ತಕದಲ್ಲಿ ಈ ಕನಕಗಿರಿಯನ್ನು ಕಲಿಗಿರಿಯಸ್ ಅಂತ ಹೇಳಿ ಉಲ್ಲೇಖ ಮಾಡ್ತಾನೆ, ಬರೆದಿದ್ದಾನೆ ಅದನ್ನು ಅನ್ನುವಂಥದ್ದು ಕೂಡ ಇತಿಹಾಸಕಾರ ಮತ್ತು ತಜ್ಞರ ಅಭಿಪ್ರಾಯ ಕೂಡ ಆಗಿದೆ ಅಂತ. ಅಶೋಕನ ಕಾಲದಲ್ಲಿ ಅದು ಬೌದ್ಧರ ಕೇಂದ್ರವಾಗಿತ್ತು ಕೂಡ ಕನಕಗಿರಿ ಎನ್ನುವಂಥದ್ದು. ಕನಕಗಿರಿಯ ಸಂಸ್ಥಾನ ಎಲ್ಲಿವರೆಗೆ ಹಬ್ಬಿತ್ತು ಅಂತ ಹೇಳಿದರೆ, ಗಂಗಾವತಿ, ಕುಷ್ಟಗಿ, ಸಿಂಧನೂರು, ಹರಿಹರ ಮತ್ತು ದಾವಣಗೆರೆಯವರೆಗೂ ಕೂಡ ಹಬ್ಬಿತ್ತು. ಹೀಗೆ ಕನಕಗಿರಿಯ ಬೇಡ ನಾಯಕ ಪಾಳೆಯಗಾರ ಅವಧಿಯಲ್ಲಿ ಒಂದು ಸಂಸ್ಥಾನವಾಗಿ ಬಹಳಷ್ಟು ವೈವಿಧ್ಯತೆಯನ್ನು ಅದು ಕಾಪಾಡಿಕೊಂಡು ಬಂದಿತ್ತು ಅನ್ನುವಂಥದ್ದು ಈ ಪುಸ್ತಕವನ್ನು ಓದುವುದರಿಂದ ನಮಗೆ ತಿಳಿತಾ ಇದೆ. ಈ ರೀತಿಯ ಎಲ್ಲ ಬೆಳವಣಿಗೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಅನೇಕ ಸಂಸ್ಥಾನದ ನಾಯಕರನ್ನು ಇಲ್ಲಿ ಎಲ್ಲ ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಈ ನಾಡಿನ ಅನೇಕ ವಿದ್ವಾಂಸರು ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಇನ್ನೊಂದು ಲೇಖನ ಇದೆ ಅಲ್ಲಿ, ಡಾಕ್ಟರ್ MK ದುರ್ಗಪ್ಪ ಅವರು ಬರೆದಂಥದ್ದು. ನಾನು ಈಗಾಗಲೇ ಹೇಳಿದ್ದೆ, ಕನಕಗಿರಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಕೆಲವು ಐತಿಹಾಸಿಕ ನಮಗೆ ಐತಿಹ್ಯಗಳು ಏನು ಅಂತ ಅನ್ನೋದನ್ನು ಅವರು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಪರಸಪ್ಪ ಉಡಿಚಿ ನಾಯಕ ಅನೇಕ ಹಸುಗಳನ್ನು ಸಾಕಿರ್ತಾನಂತ. ಅನೇಕ ಹಸುಗಳನ್ನು ಸಾಕಿದಂಥ ಸಂದರ್ಭದಲ್ಲಿ ದಿನಾಲೂ ಅವುಗಳನ್ನು ಅಡವಿಗೆ ಹೋಗಿ ಮೇಯಿಸ್ಕೊಂಡು ಬರುವಂಥ ಸಂದರ್ಭದಾಗ ಸುಮಾರು 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಅಥವಾ 3 ಗಂಟೆಗಳ ಕಾಲ ಅಲ್ಲಿ ಒಂದು ಹಸು ದಿನಾ ಮರೆಯಾಗ್ತಿರ್ತತಿ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಸನ್ನಿವೇಶ ಪ್ರತಿದಿನವೂ ಕೂಡ ದನಗಳನ್ನು ಕಾಯುವಂಥ ವ್ಯಕ್ತಿ ಅದನ್ನು ಗಮನಿಸ್ತಿರ್ತಾನೆ. ಈ ಆಕಳ ಎಲ್ಲಿ ಹೋಗುತ್ತೆ ಅಂತ ಅವನು ವಿಚಾರ ಮಾಡ್ತಾನೆ. ದಿನ ನಾನು 2 ರಿಂದ 3 ತಾಸು ನೋಡ್ತೇನೆ, ಆಕಳ ಎಲ್ಲೇ ಹೋಗ್ಬಿಡ್ತತ್ತಲ್ಲ ಅಂಥೇಳಿ. ಆಗ ಆಕಳವನ್ನು ಪತ್ತೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗುತ್ತೆ ಅಂಥೇಳಿ ಆ ಆಕಳದ ಹಿಂದೆ ಹೋದಾಗ ಅಲ್ಲಿ ಒಂದು ಹುತ್ತ ಇರ್ತತಿ. ಆ ಹುತ್ತಕ್ಕೆ ಹೋಗಿ ಅದು ಆಕಳ ಹಾಲು ಕರಿತಿರ್ತತಿ. ಸೊ ಇಂಥದ್ದೊಂದು ಸಂದರ್ಭವನ್ನು ನೋಡಿ ಆತ ರಾಜರಿಗೆ ವಿಷಯವನ್ನು ತಲುಪಿಸ್ತಾನೆ. ಅಲ್ಲಿ ಪರಸಪ್ಪ ಉಡಿಚಿ ನಾಯಕ ಅನ್ನುವಂತನಿಗೆ ಆತ ವಿಷಯವನ್ನು ತಲುಪಿಸ್ತಾನೆ. ವಿಷಯವನ್ನು ತಲುಪಿಸಿದಂಥ ಸಂದರ್ಭದಲ್ಲಿ ಮತ್ತೆ ಅವರು ಅದನ್ನು ಗಂಭೀರವಾಗಿ ಆ ವಿಷಯವನ್ನು ಪರಿಗಣಿಸಿ ಬಂದು ನೋಡ್ತಾರೆ. ಅಲ್ಲಿ ಒಂದು ಹುತ್ತ ಬೆಳೆದಿರ್ತತಿ. ಆ ಹುತ್ತವನ್ನು ಬಗೀತಾರೆ ಅವರು. ಹುತ್ತವನ್ನು ಬಗೆಯುವಂಥ ಸಂದರ್ಭದಲ್ಲಿ ಹಾರಿಕೋಲ್ನಿಂದ
ಕೆಳಗಿರ್ತಕ್ಕಂಥ ಒಂದು ಮೂರ್ತಿ ಕಾಣ್ತತಿ. ಬಲವಾದ ಏಟಿನಿಂದ ಹರಿಕೋಲ್ನಿಂದ ಹೊಡೆದಾಗ ಆ ಮೂರ್ತಿಯ ಏನು ತಲೆಯ ಮೇಲೆ ಒಂದು ರೀತಿಯಾದ ಒಂದು ಸೀಳು ಉಂಟಾಗುತ್ತೆ. ಈಗಲೂ ಕೂಡ ನೀವು ಗಮನಿಸಬಹುದು ಅದನ್ನು. ಕನಕಗಿರಿಗೆ ಹೋದರೆ ಕನಕರಾಯ ಅಂತ ಆ ಮೂರ್ತಿ, ಅಲ್ಲೊಂದು ಮೂರ್ತಿ ಸಿಕ್ಬಿಡ್ತತಿ. ಅದನ್ನೇ ಅವರು ಕನಕರಾಯ ಅಂತ ಹೇಳ್ತಾರೆ. ಸೊ ಇನ್ನೂ ಅದು ಬಹಳಷ್ಟು ಇವರ ಕಾಲದಲ್ಲಿ ಬಹಳ ಪ್ರಸಿದ್ಧಿ ಆಗುತ್ತೆ. ಯಾಕಂತ ಹೇಳಿದರೆ ಕನಕರಾಯನಿಗೆ ಯಾಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಬರ್ತತಿ ಅಂತ ಹೇಳಿದರೆ, ಈ ಪರಸಪ್ಪ ಉಡಿಚ ನಾಯಕನಿಗೆ ಮಕ್ಕಳಾಗಿರೋದಿಲ್ಲ. ಮಕ್ಕಳಾಗದೇ ಇದ್ದಂಥ ಸಂದರ್ಭದಲ್ಲಿ ನಾನಾಗಲೇ ಹೇಳಿದೆ, ಕನಕಗಿರಿಯನ್ನು ಎರಡನೇ ತಿರುಪತಿ ಅಂತ ಹೇಳ್ತಾರೆ. ವೆಂಕಟರಮಣ, ಲಕ್ಷ್ಮೀ ನರಸಿಂಹ ಅಂತ ಕರೀತಾರೆ, ವೆಂಕಟರಮಣ ಅಂತ ಕರೀತಾರೆ ಆ ದೇವರನ್ನ ಅಂತ ಹೇಳಿ ನಾನು ಹೇಳಿದೆ. ಇಲ್ಲಿ ಆ ದೇವರಿಗೆ ಅವರು ಹರಕೆ ಹೊತ್ಕೊಳ್ತಾರೆ. ಇಬ್ಬರು ಗಂಡ ಹೆಂಡತಿ, ಪರಸಪ್ಪ ಉಡಿಚ ನಾಯಕ ಮತ್ತು ಆತನ ಹೆಂಡತಿ ಇಬ್ಬರು ಹರಕೆ ಹೊತ್ಕೊಳ್ತಾರೆ. ಬಹಳ ದಿನಗಳ ಕಾಲ ಅವರಿಗೆ ಮಕ್ಕಳಾಗದೇ ಇದ್ದ ಸಂದರ್ಭದಲ್ಲಿ ನಮಗೆ ಸಂತಾನ ಫಲ ಪ್ರಾಪ್ತಿಯಾಗಲಿ ಅನ್ನೋ ಕಾರಣಕ್ಕಾಗಿ ಅವರು ದಿನಾಲು ಪೂಜೆ ಮಾಡ್ತಿರ್ತಾರೆ. ಕೆಲವು ದಿನಗಳ ನಂತರದಲ್ಲಿ ಪರಸಪ್ಪ ಉಡಿಚ ನಾಯಕರಿಗೆ ಒಂದು ಮಗು, ಅಂದರೆ ಹೆಂಡತಿ ಗರ್ಭಿಣಿ ಆಗ್ತಾಳೆ, ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಮಗು ಮಾಂಸದ ಮುದ್ದೆ ಆಕಾರದಲ್ಲಿ ಎದ್ದು ಬಿಡ್ತತಿ. ಅದು ಮಗುವಿನ ಆಕಾರವೇ ಇರೋದಿಲ್ಲ ಅದಕ್ಕೆ. ಸೊ ಅವಾಗ ದಿಗ್ಭ್ರಾಂತನಾಗ್ತಾನೆ. ಇಲ್ಲಿ ಪರಸಪ್ಪ ಉಡಿಚಿ ನಾಯಕ ದಿಗ್ಭ್ರಾಂತನಾಗಿ, ನಾನು ಇಷ್ಟು ವರ್ಷಗಳ ಕಾಲ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹನನ್ನ ನಾನು ಆರಾಧನೆ ಮಾಡಿದ್ದೆ, ಭಕ್ತಿಯಿಂದ ಪೂಜಿಸಿದ್ದೆ, ಎಂಥ ಕೆಲಸ ಆಯ್ತಲ್ಲ ಅಂತ ಹೇಳಿ ಆಗ ಆ ಮುದ್ದೆ ಆಕಾರದ ಅದನ್ನು ದೇವಸ್ಥಾನದ ಒಳಗಡೆ ಇಟ್ಟು ಸುಮಾರು 7 ದಿನಗಳ ಕಾಲ ದೇವರ ಬಾಗಿಲನ್ನು ಬಂದ್ ಮಾಡಿಬಿಡ್ತಾನೆ. ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಿ ಒಳಗಡೆ ಪೂಜೆ ಮಾಡ್ತಾನೆ. ನಂತರದಲ್ಲಿ ಅದು ಒಂದು ಮಗುವಾಗಿ ಬದಲಾವಣೆ ಆಗುತ್ತೆ. ಮಾಂಸದ ಮುದ್ದೆ ಮಗುವಾಗಿ ಬದಲಾವಣೆ ಆಗುತ್ತೆ. ಬದಲಾವಣೆಯಾದಂಥ ಮಗು 7 ದಿನಗಳ ನಂತರದಲ್ಲಿ ಒಂದು ಕೂಗು ಕೇಳ್ತತಿ. ಮತ್ತೆ ಆ ಮಗುವನ್ನ ಪರಸಪ್ಪ ಉಡಿಚಿ ನಾಯಕ ಅದನ್ನ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಹೆಸರು ನವಾಬ ಉಡಿಚ ನಾಯಕ ಅಂತೇಳಿ ಹೆಸರಿಡ್ತಾರೆ. ಆಗ ನಂತರದಲ್ಲಿ ಮತ್ತಷ್ಟು ಆ ಕನಕರಾಯನ ಬಗ್ಗೆ ಒಂದು ಬಲವಾದಂಥ ನಂಬಿಕೆ ಬರ್ತತಿ. ಭಕ್ತರು ಕೂಡ ವಿಶೇಷವಾಗಿ ಆತನನ್ನು ಆರಾಧಿಸುವಂತಹ, ಭಕ್ತಿಪೂರ್ವಕವಾಗಿ ಪೂಜೆ ಮಾಡುವಂತಹ, ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಆ ಭಾಗದಲ್ಲಿ ಮಾಡ್ತಾರೆ. ಮತ್ತು ರಾಜರು ಕೂಡ ಅದಕ್ಕೆ ಪೂರಕವಾಗಿ ಬೆಂಬಲವಾಗಿ ನಿಲ್ತಾರೆ. ನಮ್ಮ ಬೇಡಿಕೆಯನ್ನು ಕನಕರಾಯ ಈಡೇರಿಸಿದ ಅಂದ ತಕ್ಷಣ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಸುಮಾರು 2 ರಥಗಳನ್ನು ನಿರ್ಮಾಣ ಮಾಡ್ತಾರೆ. 2 ರಥಗಳನ್ನು ನಿರ್ಮಾಣ ಮಾಡಿ ಭಾಳ ಅದ್ಧೂರಿಯಾಗಿ ಅದರ ರಥೋತ್ಸವವನ್ನು ಮಾಡ್ತಾರೆ ಅವರು. ಸೊ ಹಾಗೆ ಇಲ್ಲಿ ಕನಕರಾಯ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸ್ತಾ ಭಕ್ತರ ಹೃದಯದಲ್ಲಿ ಆತ ನೆಲೆಗೊಳ್ತಾ ಬಹಳ ತನ್ನ ಪ್ರಭಾವಳಿಯನ್ನು ಸೃಷ್ಟಿ ಮಾಡಿಕೊಳ್ತಾನೆ. ಇಲ್ಲಿ 701 ದೇವಾಲಯಗಳನ್ನು ಕಟ್ಟಿದ ಅಂತ ಒಂದು ಉಲ್ಲೇಖ ಇದೆ. ಇಲ್ಲಿ 701 ದೇವಾಲಯಗಳು, 701 ಕೆರೆಗಳನ್ನು ನಿರ್ಮಾಣ ಮಾಡ್ತಾನಂತ, 701 ಗುಡಿಸಲುಗಳನ್ನು ನಿರ್ಮಾಣ ಮಾಡ್ತಾನ ಅಂತ ಅಲ್ಲಿ ಒಂದು ವಿಶೇಷವಾದಂಥ ಅದು ಒಂದು ಭಕ್ತಿಯ ಸಂಕೇತ. ಹಾಗಾಗಿ ಅಂಥ ಉಲ್ಲೇಖಗಳು ಕೂಡ ಇದರಲ್ಲಿ ಇದೆ. ನಂತರದಲ್ಲಿ ಈ ಪರಸಪ್ಪ ಉಡಿಚಿ ನಾಯಕನ ನಂತರದಲ್ಲಿ ನವಾಬ ಉಡಿಚಿ ನಾಯಕ ಅಂಥೇಳಿ 1510ರಿಂದ 1533ರವರೆಗೆ ಕನಕಗಿರಿ ಸಂಸ್ಥಾನವನ್ನು ಆತ ಆಳ್ತಾನೆ. ಈ ಪರಸಪ್ಪ ಉಡಿಚಿ ನಾಯಕನ ಮಗನೇ ನವಾಬ ಉಡಿಚಿ ನಾಯಕ. ಈತನು ಕೂಡ ಬಹಳ ಧೈರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾದಂಥವ. ಹಿಂಡು ಪಾಳೆಗಾರರ ಗಂಡು ಅಂತೇಳಿ ಆತನನ್ನು ಕರೀತಾರೆ. ಗುಜ್ಜಲ ಭೂಪತಿ ಎಂಬ ಅಂಕಿತಗಳಿಂದ ಆತನನ್ನು ವಿಶೇಷವಾಗಿ ಕರೆದು ಆತನಿಗೆ ಗೌರವವನ್ನು ಅಲ್ಲಿರ್ತಕ್ಕಂಥ ಪ್ರಜೆಗಳು ಸಲ್ಲಿಸ್ತಿರ್ತಾರೆ. ಈತ ಆ ವರದಿಂದ ಹುಟ್ಟಿದ ಅನ್ನುವ ಕಾರಣಕ್ಕಾಗಿ, ಅಂದರೆ ಕನಕರಾಯನ ವರ ಏನಿದೆ ಆ ವರದಿಂದ ಹುಟ್ಟಿದ ಅನ್ನುವಂಥ ಕಾರಣಕ್ಕಾಗಿ ಕನಕಾಚಲ ದೇವಾಲಯದ ಅನೇಕ ಏನು ವಿಶೇಷವಾದಂಥ ದೇವಾಲಯದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಮಗ್ನನಾಗಿ ಅಲ್ಲಿ ರಂಗಮಂಟಪಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಹೇಮಗುಡ್ಡದ ಅಲ್ಲಿರ್ತಕ್ಕಂತಹ ಖಜಾನೆಗಳನ್ನು ತೆರೆದು ಅಲ್ಲಿ ಹಂಪಸದುರ್ಗವನ್ನು ಸೇನಾ ನೆಲೆಯನ್ನಾಗಿ ಮಾಡಿಕೊಂಡು, ಮತ್ತು 2 ಪ್ರದೇಶಗಳಲ್ಲಿ ಯುದ್ಧ ಮಾಡಲು ಬೇರೆ ಬೇರೆ ಆಯಕಟ್ಟಿನ ಸ್ಥಳ ಅವುಗಳನ್ನೆಲ್ಲ ಗುರುತಿಸಿಕೊಂಡು, ಮತ್ತು ಆ ಕನಕಗಿರಿ ಸಂಸ್ಥಾನವನ್ನು ಅತ್ಯಂತ ಬಲಿಷ್ಠವಾಗಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಆತ ಮಾಡ್ತಾನೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಉತ್ತರದ ಗೋಪುರವನ್ನು ಇಲ್ಲಿ ನವಾಬ ಉಡಿಚಿ ನಾಯಕ ಕಟ್ಟಿಸಿದ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಅಂತ
ನನಗೆ ಅನಿಸ್ತಾ ಇದೆ. ಹಂಪಿ ಅಂತ ಹೇಳಿದರೆ ಇಲ್ಲಿ ವಿರೂಪಾಕ್ಷ ದೇವಾಲಯ ಅಂತ ಹೇಳಿದರೆ ಹಂಪಿ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಏನು ಕಟ್ಟಿಸಿದ ಗೋಪುರ ಇದೆಯಲ್ಲ, ಆ ಗೋಪುರದ ಉತ್ತರದ ಭಾಗವನ್ನ ಇಲ್ಲಿ ನವಾಬ ಉಡುಚಿನಾಯಕ ಕಟ್ಟಿಸಿದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ. ಅಂದರೆ ಶ್ರೀಕೃಷ್ಣ ದೇವರಾಯನಿಗೂ ಮತ್ತು ಕನಕಗಿರಿಯ ಸಂಸ್ಥಾನದಲ್ಲಿರ್ತಕ್ಕಂಥ ಈ ರಾಜರಿಗೆ ಎಷ್ಟು ಅನ್ಯೋನ್ಯವಾದಂಥ, ವಿಶೇಷವಾಗಿ ಈ ನವಾಬ ಉಡುಚಿನಾಯಕನಿಗೆ ಎಂಥ ಒಂದು ಒಳ್ಳೆ ಸಂಬಂಧ ಇತ್ತು ಮತ್ತು ಒಂದು ಪ್ರೀತಿಯ ಸಂಬಂಧ ಇತ್ತು ಅಂತ ಅನ್ನೋದಕ್ಕೆ ಆ ಗೋಪುರವನ್ನು ಕಟ್ಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಸಾಕ್ಷಿ ಅನ್ನುವಂಥದ್ದನ್ನು ನಾವು ಚರಿತ್ರೆಯ ಮುಖಾಂತರ ನೋಡಬೇಕಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ನಂತರದಲ್ಲಿ ಕೆಲವಡಿ ಉಡುಚಿನಾಯಕ ಅಂತ ಬರ್ತಾನೆ. 1533ರಿಂದ 1578ರವರೆಗೆ ಆತನು ಕೂಡ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ಈತನು ಕೂಡ ಬಹಳ ಶೌರ್ಯ, ಸಾಹಸ ಮತ್ತು ಒಂದು ಧರ್ಮ ಸಂಸ್ಕೃತಿಗೆ ಹೆಸರಾಗಿದ್ದಂತಹ ಕನಕಗಿರಿಯನ್ನ ಒಂದು ಉಜ್ವಲ ಆಕಾರಕ್ಕೆ ಬರೋ ಹಾಗೆ ಆತನು ಕೂಡ ಮಾಡ್ತಾನೆ. ಈತನು ಕೂಡ ಧಾರ್ಮಿಕ ನಂಬಿಕೆಗಳ ಮೇಲೆ ಬಲವಾದ ನಂಬಿಕೆ ಇಟ್ಟಂತ ಒಬ್ಬ ರಾಜ. ಇಲ್ಲಿ ಲಕ್ಷ್ಮೀ ದೇವರಿಗೆ ರಥಗಳನ್ನು ಮಾಡಿಸ್ತಾನೆ. ಕನಕರಾಯನ ಗುಡಿಗೆ ಒಂದು ವಿಶೇಷವಾದಂಥ ಮೆರುಗು ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅಲ್ಲಿ 9 ದಿನಗಳ ಕಾಲ 7 ದಿನಗಳ ಕಾಲ ನಡೆಯುವಂಥ ಉತ್ಸವವನ್ನು ಸುಮಾರು 14 ದಿನಗಳ ಕಾಲ ಅಲ್ಲಿ ಉತ್ಸವವನ್ನು ಮಾಡೋದಕ್ಕೆ ಈತ ಆಜ್ಞೆ ಮಾಡ್ತಾನೆ. 7 ದಿನ 9 ದಿನಗಳಿಂದ ನಡೆಯುವಂಥ ಉತ್ಸವ 14 ದಿನಗಳವರೆಗೆ ಅಲ್ಲಿ ಉತ್ಸವ ನಡೆಯುವಂಥ ಒಂದು ನಿರ್ಮಾಣಕ್ಕೆ ಈತ ಎಲ್ಲ ಕಾರಣೀಕರ್ತನಾಗ್ತಾನೆ ಅಂತ ಅನ್ನೋದು ಬಹಳ ಮುಖ್ಯ. ನಂತರದಲ್ಲಿ ಇದು ಇಷ್ಟೆಲ್ಲ ಧೈರ್ಯ ಮತ್ತು ಸಾಹಸ ಶೌರ್ಯಗಳಿಂದ ಇದ್ದಂತಹ ಇಲ್ಲಿ ಕೆಲವಡಿ ಉಡುಚಿನಾಯಕನ ಕಾಲಘಟ್ಟದಲ್ಲಿ ತಾಳಿಕೋಟಿ ಕದನದಲ್ಲಿ ವಿಜಯನಗರ ಅರಸರ ಸೋಲಿನಿಂದಾಗಿ ಮತ್ತೆ ಇಲ್ಲಿ ಸಂಕಷ್ಟಕ್ಕೆ ಸಿಲುಕುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ತಾಳಿಕೋಟಿ ಕದನ ಶುರುವಾಗುತ್ತೆ. ತಾಳಿಕೋಟಿ ಕದನದಲ್ಲಿ ವಿಜಯನಗರ ಅರಸರ ಸೋತು ಬಿಡ್ತಾರೆ. ವಿಜಯನಗರ ಅರಸರ ಸೋಲಿನಿಂದಾಗಿ, ಯಾಕಂತ ಹೇಳಿದರೆ ಇದು ಕನಕಗಿರಿ ಸಂಸ್ಥಾನ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಬಹಳ ನಿಕಟವಾದಂಥ ಸಂಪರ್ಕವನ್ನು ಮತ್ತು ಅಲ್ಲಿರ್ತಕ್ಕಂತಹ ಎಲ್ಲ ಈ ಯುದ್ಧೋಪಕರಣಗಳಾಗಲಿ ಮತ್ತು ಯುದ್ಧೋಪಕರಣಗಳನ್ನು ಬಳಸುವಲ್ಲಿರ್ತಕ್ಕಂಥ ಕೌಶಲ್ಯಗಳಾಗಲಿ ಮತ್ತು ಅವರಿಗೆ ಬಹಳ ಏನಿದು ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಈ ಎಲ್ಲ ರಾಜರು ಮಾಡ್ತಿರ್ತಾರೆ. ಹಾಗಾಗಿ ಇವರಿಗೆ ಬಲವಾದಂತಹ ಒಂದು ಬೆಂಬಲವೂ ಕೂಡ ಇರ್ತತಿ. ಸೊ ಅಂಥ ಸಂದರ್ಭದಲ್ಲಿ ಇವರು ಒಂದು ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕಿ ಬಿಡ್ತಾರೆ. ನಂತರದಲ್ಲಿ 1ನೇ ಕನಕಪ್ಪ ಉಡುಚಿನಾಯಕ ಅಂತ ಬರ್ತಾನೆ. ತಾಳಿಕೋಟಿ ಕದನದ ನಂತರ ಕನಕಗಿರಿ ಬಿಜಾಪುರ ಸುಲ್ತಾನರ ದಾಳಿಯ ಭಯದಲ್ಲಿ ಅಲ್ಲಿ ಬಿಜಾಪುರ ಸುಲ್ತಾನರು ಕೂಡ ಇದರ ಮೇಲೆ ದಾಳಿ ಮಾಡ್ತಾರೆ. ಅವರ ಭಯದಲ್ಲಿಯೇ ಕಾಲ ಕಳೆಯುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ 1578ರಿಂದ 1618ರವರೆಗೆ. ಇಲ್ಲಿ ವೈವಾಹಿಕ ಸಂಬಂಧ ಅಂತ ಹೇಳಿದೆ ನಾನು. ಸೊ ವೈವಾಹಿಕ ಸಂಬಂಧದಿಂದಾಗಿ ಬೇರೆ ಬೇರೆ ಇಲ್ಲಿ ಸಂಸ್ಥಾನಗಳ ರಾಜರೊಂದಿಗೆ ಅವರಿಗೆ ಸಂಪರ್ಕ ಇರೋದರಿಂದ ಮತ್ತೆ ಅವರು ಸರಾಗವಾಗಿ ಅವರ ಎಲ್ಲ ವೈರಿಗಳನ್ನು ಎದುರು ಹಾಕ್ಕೊಂಡು ಕೂಡ ಆ ಸಂಸ್ಥಾನವನ್ನು ಚೆನ್ನಾಗಿ ನಡೆಸ್ತಾರ ಅಂತ ಅನ್ನೋದು ಬಹಳ ಮುಖ್ಯ. ನಂತರ ಸ್ವತಂತ್ರವಾಗಿ ಆಳಿದ ನಾಯಕರಲ್ಲಿ ಬಹಳ ಪ್ರಮುಖವಾಗಿ ಇಮ್ಮಡಿ ಉಡುಚಿನಾಯಕ ಅಂತ ಬರ್ತಾನೆ. 1618ರಿಂದ 1989ರವರೆಗೆ ಇಲ್ಲಿ ಆತ ರಾಜ್ಯಭಾರವನ್ನು ಮಾಡಿದ ಅಂಥೇಳಿ ಇದೆ. ಇಲ್ಲಿ ಈ ಸಂದರ್ಭದಲ್ಲೂ ಕೂಡ ಶಿಲಾಶಾಸನಗಳಲ್ಲಿ ಈತನನ್ನು ಗುಜ್ಜಲ ವಂಶೋದ್ಭವ, ನಾಯಕ ಶಿರೋಮಣಿ, ಕನಕಗಿರಿ ಲಕ್ಷ್ಮೀ ನಾಗಪತಿ ಎಂಬಡಿ ಉಡುಚಿನಾಯಕ ಅಂಥೇಳಿ ಅನೇಕ ವಿಶೇಷ ಶಿರೋನಾಮೆಗಳಿಂದ ಆತನನ್ನು ಇಲ್ಲಿ ಕರೆಯಲಾಗುತ್ತೆ. ಬಿಜಾಪುರ ಆದಿಲ್ ಶಾಹಿಗಳ ವಿರುದ್ಧ ಈತ ಗೆಲುವನ್ನು ಸಾಧಿಸ್ತಾನೆ. ಅಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತೆ ಕನಕಗಿರಿ ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾರೆ. ಅದರ ವಿರುದ್ಧ ಈತ ಗೆಲುವು ಸಾಧಿಸ್ತಾನೆ ಇಮ್ಮಡಿ ಉಡುಚಿನಾಯಕ. ನಂತರದಲ್ಲಿ ಮಹಮ್ಮದ್ ಆದಿಲ್ ಶಾಹಿ ದಂಡನಾಯಕ ರಣದುಲ್ಲಾ ಖಾನ್ ಅಂತೇಳಿ ಕನಕಗಿರಿ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚುತ್ತಾರೆ ಅವರೆಲ್ಲ. ಆಗ ಅವರ ದಾಳಿಗೆ ತುತ್ತಾಗಿ ಮತ್ತು ವಿಶೇಷವಾಗಿ ಮರಾಠರಾಗಿರ್ತಕ್ಕಂಥ ಮರಾಠ ನಾಯಕರು ಅಂತ ಕೂಡ ಹೇಳ್ತಾರೆ ಅವ್ರನ್ನ, ಶಹಜಿ ಮತ್ತು ಸಂಭಾಜಿ ಅವರ ದಾಳಿಗೆ ಸಿಕ್ಕು ಕನಕಗಿರಿ ಆ ಸಂಸ್ಥಾನ ಇದೆ ಆರ್ಥಿಕವಾಗಿ ಬಹಳಷ್ಟು ಸೊರಗಿ ಬಿಡ್ತತಿ. ಅಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚಿಕೊಂಡು ಹೋದಂಥ ಸಂದರ್ಭದಲ್ಲಿ ಇದು ಆರ್ಥಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿಬಿಡ್ತತಿ. ನಂತರದಲ್ಲಿ ಮತ್ತೆ ಔರಂಗಜೇಬನು ಸುರಪುರದ ವಾನಗರ ಮೇಲೆ ದಾಳಿ ಮಾಡಿದಾಗ ಸುರಪುರದ ದೊರೆ ಅಲ್ಲಿ ಬಹರಿ ಪಿಡ್ಡ ನಾಯಕ ಅಂತ ಹೇಳಿ ಅವರ ಆಶ್ರಯ ಕೋರಿ
ಅಲ್ಲಿ ಗುಡುಗಂಟಿ ಸೋಮನಾಯಕನ ಜೊತೆಯಲ್ಲಿ ಕನಕಗಿರಿಗೆ ಓಡಿ ಬರ್ತಾರೆ ಅವರು. ಈ ಎಲ್ಲ ದ್ವೇಷಗಳನ್ನು ಮರೆತು ಕನಕಗಿರಿ ನಾಯಕ ಪಿಡ್ಡ ನಾಯಕನಿಗೆ ಹೇಮಗುಡ್ಡದಲ್ಲಿ ಅವರಿಗೆ ರಕ್ಷಣೆ ಕೊಡ್ತಾನೆ. ಚಿತ್ರದುರ್ಗದ ಬಿಚ್ಚುಗತ್ತಿ ಭರಮಪ್ಪ ನಾಯಕನಿಗೆ ಅವರ ಮಗಳು ಕನಕವ್ವ ನಾಗತಿಯನ್ನು ಕೊಟ್ಟು ಮದುವೆ ಮಾಡಿ ಈ ಥರದ ವೈವಾಹಿಕ ಸಂಬಂಧಗಳನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೇರೆ ಸಂಸ್ಥಾನಗಳೊಂದಿಗೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋದ್ರಿಂದ ಮತ್ತೆ ಅವರೆಲ್ಲರ ಏನು ಆ ವೈರಿಗಳ ಆಕ್ರಮಣವನ್ನು ದಿಟ್ಟವಾಗಿ ಎದುರಿಸಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಮತ್ತೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇಮ್ಮಡಿ ಕನಕಪ್ಪ ಉಡುಚಿ ನಾಯಕ ಅಂತ ಬರ್ತಾನೆ. 1686ರಿಂದ 1745ರವರೆಗೆ ಈತ ರಾಜ್ಯಭಾರ ಮಾಡ್ತಾನೆ. ನಂತರದಲ್ಲಿ ಮುಮ್ಮಡಿ ಉಡುಚಪ್ಪ ನಾಯಕ ಅಂತ ಬರ್ತಾನೆ. 1745ರಿಂದ 1752ರವರೆಗೆ ಈತ ರಾಜ್ಯಭಾರ ಮಾಡ್ತಾನೆ. ಈ ನಾಯಕನನ್ನು ಶಿಲಾಶಾಸನಗಳಲ್ಲಿ ಅಂದರೆ ಮುಮ್ಮಡಿ ಉಡುಚಪ್ಪ ನಾಯಕನನ್ನು ಶ್ರೀಮಾನ್ ನಾಯಕಾಚಾರ್ಯ, ನಾಯಕ ಶಿರೋಮಣಿ, ಕನಕಗಿರಿ ಲಕ್ಷ್ಮೀಪತಿ ರಾಜರಾಮ ಜಯಸಿಂಹ, ಮುಮ್ಮಡಿ ಕನಕಪ್ಪ ಉಡುಚಿ ನಾಯಕ ಅಂತೇಳಿ ಹೀಗೆಲ್ಲ ಕರೆಯಲಾಗಿದೆ. ಅಂದರೆ ಈತನ ಸೈನ್ಯ 3 ಲಕ್ಷ ವರ ಇತ್ತು ಅಂತ ಚರಿತ್ರೆಯಲ್ಲಿ ದಾಖಲೀಕರಣ ಮಾಡ್ತಾರೆ ಚರಿತ್ರಕಾರರು. ಶೃಂಗೇರಿ ಮಠದ ಶ್ರೀ ಶಂಕರ ಭಾರತಿ ಸ್ವಾಮಿಗಳಿಗೆ ಕನಕಗಿರಿಯ ಸೀಮೆಯ ತೊಂಡಿಹಾಳ ಗ್ರಾಮವನ್ನು ಅವರು ದಾನವಾಗಿ ನೀಡ್ತಾರೆ. ಆಮೇಲೆ ನಂತರದಲ್ಲಿ ಹಿರೇರಂಗಪ್ಪ ನಾಯಕ ಅಂತ ಬರ್ತಾನೆ. 1752ರಿಂದ 1776ರವರೆಗೆ ಆತ ಮತ್ತೆ ರಾಜ್ಯಭಾರವನ್ನು ಮಾಡ್ತಾನೆ. ಮತ್ತೆ ಹಿರೇನಾಯಕ ಅಂತ ಬರ್ತಾನೆ. 1776ರಿಂದ 1800ರವರೆಗೆ ಈತ ಸಂಸ್ಥಾನವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ. ಸೊ ನಂತರದಲ್ಲಿ ಈ ಹಿರೇನಾಯಕನ ಚಾರಿತ್ರ್ಯ ವಧೆ ಮಾಡುವಂಥ ಒಂದು ಸಂದರ್ಭ ಬರ್ತತಿ. ಅಲ್ಲಿ ಕಪ್ಪು ಕಾಣಿಕೆಯನ್ನು ಸಲ್ಲಿಸುವಂಥ ನೆಪ ಇಟ್ಟುಕೊಂಡೇ ಆತನನ್ನು ಬಂಧಿಸಿ ಬಿಡ್ತಾರೆ. ಬಂಧಿಸಿ ತುಫಾಕಿಗೆ ಇಟ್ಟು ಆತನ್ನು ಸಾಯಿಸಿ ಬಿಡ್ತಾರೆ. ನಂತರದಲ್ಲಿ ಕನಕಗಿರಿ ನಾಯಕರು ಪಕ್ಕದ ಹುಲಿಹೈದರ್ ಗ್ರಾಮಕ್ಕೆ ಕುಟುಂಬ ಪರಿವಾರ ಸಮೇತ ಹೋಗಿ ಅಲ್ಲಿ ಸುಮಾರು 16 ಹಳ್ಳಿಗಳನ್ನು ಜಾಗೀರು ಕೊಡ್ತಾರೆ. ದೊರೆಗಳನ್ನು ಜಾಗೀರುದಾರನಾಗಿ ಮಾಡಿದ ಅಂತ ಅನ್ನುವಂಥದ್ದು ಈ ಕೃತಿಯಲ್ಲಿ ದಾಖಲಾಗಿದೆ. ಟಿಪ್ಪುವಿನ ಸಾವಿನ ನಂತರ ಅಂದರೆ ಇಲ್ಲಿ ಟಿಪ್ಪು ಕೂಡ ಇದರ ಮೇಲೆ ದಾಳಿ ಮಾಡ್ತಾನೆ. ಟಿಪ್ಪುವಿನ ಸಾವಿನ ನಂತರ ಈ ಪ್ರದೇಶವನ್ನು ನಿಜಾಮನ ತಾಳಕ್ಕೆ ತಕ್ಕಂತೆ ನಡೆಸೋದ್ರ ಮುಖಾಂತರ ಕನಕಗಿರಿ ನಾಯಕರ ಸಾವಿಗೆ ಕನಕಗಿರಿ ಸಂಸ್ಥಾನ ಅದು ಎಲ್ಲವೂ ಕೂಡ ಹುಲಿಹೈದರಿಗೆ ವರ್ಗ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಅಂತೇಳಿ. ಹುಲಿಹೈದರ್ ಸಂಸ್ಥಾನದ ಅನೇಕ ನಾಯಕರು ಇಲ್ಲಿ ವಂಶಸ್ಥರು ಅಧಿಕಾರವನ್ನು ನಡೆಸ್ತಾರೆ. ರಂಗನಾಥಪ್ಪ ನಾಯಕರು ಹುಲಿಹೈದರ್ ಸಂಸ್ಥಾನದ ಮೊದಲ ನಾಯಕ ಆತ. ಈ ನಾಯಕ ನಿಜಾಮನ ಕೈ ಕೆಳಗೆ ಕೆಲಸ ಮಾಡುವಂಥ ಸಂದರ್ಭ ಬರ್ತತಿ. ಹನುಮಪ್ಪ ನಾಯಕ ಆ ಗೋಡಿ ನಾಳ ಭಾಗವನ್ನು ತೆಗೆದುಕೊಂಡು ಅಲ್ಲಿಯೇ ಉಳ್ಕೊಳ್ತಾನೆ. ಹುಲಿಹೈದರ್ ಸಂಸ್ಥಾನದಲ್ಲಿ ಹೆಸರಾದಂಥವಳು ರಾಣಿ ಗೌರಮ್ಮ ತನ್ನ ಸ್ವಂತ ಖರ್ಚಿನಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕೆಲವೊಮ್ಮೆ ಕನಕಗಿರಿ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ತಾಳಾಕಿ ಆ ಹೆಣ್ಮಗಳು ರಾಣಿ ಗೌರಮ್ಮ ಅನ್ನುವಂಥಕ್ಕೆ. ಕಾಲಕ್ರಮೇಣ ಆರ್ಥಿಕ ಪರಿಸ್ಥಿತಿ ದುರ್ಬಲವಾದಂಥ ಸಂದರ್ಭದಲ್ಲಿ ಅವರು ಆ ಇಡೀ ಸಂಸ್ಥಾನವನ್ನೇ ಆ ನಿಜಾಮನಿಗೆ ಒತ್ತಿ ಹಾಕ್ತಾಳಾಕಿ. ನಂತರದಾಗ ದತ್ತು ಪುತ್ರರನ್ನ ತಗೊಳ್ತಾಳ. ರಂಗಪ್ಪ ನಾಯಕರು ಗುರು ಮತ್ತು ದೊರೆಗಳಾಗಿ ಹುಲಿಹೈದರಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಸಂತತಿಯವರನ್ನ ಹುಲಿಹೈದರ್ ದೊರೆಗಳು ಅಂತ ಕೂಡ ಹೇಳ್ತಾರೆ. ಸೊ ಹೀಗೆ ಇಲ್ಲಿ ಇಡೀ ಈ ಕನಕಗಿರಿ ಸಂಸ್ಥಾನವನ್ನು ಹೇಗೆ ಆಳಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಮೂಲಕ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ಬೇರೆ ಬೇರೆ ವಿದ್ವಾಂಸರು ಕೂಡ ಈ ಕನಕಗಿರಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ನೀರಾವರಿ ವ್ಯವಸ್ಥೆಗಳನ್ನು ಕುರಿತು ಅವರು ಹೇಳ್ತಾರೆ. ಕನಕಗಿರಿ ಸಂಸ್ಥಾನದಲ್ಲಿ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ರಾಜರು ನೀರಾವರಿ ವ್ಯವಸ್ಥೆಯ ಬಗ್ಗೆ ಅವರು ಹೇಗೆ ಗಮನವನ್ನು ಹರಿಸಿದ್ರು, ಯಾವ ರೀತಿ ಭಾರವನ್ನು ಮಾಡ್ತಿದ್ರು ಅನ್ನೋದಕ್ಕೆ ಇಲ್ಲಿ ಅನೇಕ ಕೆರೆಗಳನ್ನು ಅವರು ಕಟ್ಟಿಸಿದ್ರು. ನಾನು ಆರಂಭದಲ್ಲಿ ಹೇಳಿದೆ, ಸುಮಾರು 701 ಕೆರೆಗಳನ್ನು ಕಟ್ಟಿಸಿದ್ರು, 701 ದೇವಸ್ಥಾನಗಳನ್ನು ಕಟ್ಟಿಸಿದ್ರು, 701 ಗುಡಿಸಲುಗಳ ನಿರ್ಮಾಣ ಇತ್ತು ಅಂತ ಒಂದು ವಿಶೇಷವಾದಂಥ ಅದು ಸಂದರ್ಭ. ಮತ್ತು ಅದಕ್ಕೊಂದು ಏನೋ ಒಂದು ಐತಿಹ್ಯ ಕೂಡ ಇರ್ಬೋದು, ಇಲ್ಲ ಅಂತಲ್ಲ. ಹಾಗಾಗಿ ಇಲ್ಲಿ ದೊಡ್ಡ ಕೆರೆ, ಚಿಕ್ಕ ಕೆರೆಗಳನ್ನು, ಆಮೇಲೆ ಚಿನ್ನಾದೇವಿ ಕೆರೆ, ಸಣ್ಣ ಕೆರೆ, ದೊಡ್ಡ ಕೆರೆ, ಕನ್ನೆರಡು ಮರಿ ಕೆರೆ, ಇಂಗಳದಾಳ ಕೆರೆ, ಬಂಕಾಪುರ ಕೆರೆ, ಕಂಬಾರರ ಕೆರೆ, ಹನುಮನಾಳ ಕೆರೆ ಅಂತೇಳಿ ಸುಮಾರು ಕೆರೆಗಳನ್ನು ಅಂದರೆ 701 ಕೆರೆಗಳನ್ನು ನಿರ್ಮಾಣ ಮಾಡಿದ್ರು ಅಂತ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅಂದರೆ ನೀರಾವರಿಗೆ ಎಷ್ಟು ಆದ್ಯತೆ ಕೊಟ್ಟಿದ್ರು, ನೀರನ್ನು ಹೇಗೆ ಸಂಸ್ಕರಣೆ ಮಾಡ್ತಿದ್ರು, ನೀರನ್ನು ಹೇಗೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ತಿದ್ರು ಅನ್ನುವಂಥದ್ದಕ್ಕೆ ಈ 701 ಕೆರೆಗಳು ನಿರ್ಮಾಣ ಮಾಡಿದ್ರು ಅಂತ ಅನ್ನುವಂತಹ
ವಿಚಾರವೇ ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಚಿನ್ನಾದೇವಿ ಕೆರೆ ಅಂತ ಕಟ್ಟಿಸ್ತಾರೆ, ರಾಣಿ ಅಚ್ಚಮ್ಮ ಬಾವಿ ಅಂತ ಹೇಳ್ತಾರೆ, ವೆಂಕಟಪತಿ ಬಾವಿ ಅಂತ ಹೇಳ್ತಾರೆ, ಕನಕಮ್ಮ ರಾಣಿ ಬಾವಿ ಅಂತ ಹೇಳ್ತಾರೆ. ಪುಷ್ಕರಣಿಗಳು ಕೂಡ ನಮಗೆ ಬಹಳ ವಿಶೇಷವಾಗಿ ಗಮನ ಸೆಳೀತಾವೆ. ಕನಕಗಿರಿಯಲ್ಲಿ ಪುಷ್ಕರಣಿಗಳು ಕೂಡ ಬಹಳಷ್ಟಿವೆ, ಅವುಗಳು ಕೂಡ ಗಮನ ಸೆಳೀತಾವೆ. ಸೊ ಹೀಗೆ ಒಂದು ಈ ನೀರಾವರಿ ಹೀಗೆ ರೈತರಿಗೆ ಉಪಯೋಗ ಆಗಲಿ, ಅಲ್ಲಿರ್ತಕ್ಕಂಥ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ವಿಶೇಷವಾದಂಥ ಕೆರೆಕಟ್ಟೆಗಳನ್ನು ಕಟ್ಟಿಸೋದ್ರ ಮುಖಾಂತರ ಅಲ್ಲಿಯ ಜನರ ಆರ್ಥಿಕ ಸೌಲಭ್ಯಕ್ಕಾಗಿ ಮತ್ತು ಅವರ ಪ್ರಗತಿಗಾಗಿ, ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗಾಗಿ ಅವರೆಲ್ಲ ತುಡಿತಿದ್ರು ಅನ್ನುವಂಥದ್ದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ಹಾಗೆಯೇ ಇಲ್ಲಿ ರಾಜರ ಅನುಪಸ್ಥಿತಿಯಲ್ಲಿ ಕೂಡ ರಾಣಿಯರು ಬಹಳ ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಅಂತ ಅನ್ನೋದಕ್ಕೆ ಇಲ್ಲಿ ಕೆಲವು ಹೆಸರುಗಳನ್ನು ದಾಖಲೀಕರಣ ಮಾಡಲಾಗಿದೆ. ಇಲ್ಲಿ ರಾಣಿ ಅಚ್ಚಮ್ಮ ಅಂತ ಬರ್ತಾಳ, ರಾಣಿ ಚಿನ್ನಮ್ಮ ಅಂತ ಬರ್ತಾಳ, ರಾಣಿ ವೆಂಕಟಮ್ಮ ಅಂತೇಳಿ, ರಾಣಿ ಕನಕಮ್ಮ, ರಾಣಿ ಗೌರಮ್ಮ ಅಂತೇಳಿ ಇವರೆಲ್ಲರೂ ಅತ್ಯಂತ ಪ್ರಮುಖವಾದಂಥ ರಾಣಿಯರ ಸ್ಥಾನಗಳನ್ನು ಕನಕಗಿರಿ ಸಂಸ್ಥಾನದಲ್ಲಿ ಪಡ್ಕೊಂಡಿರ್ತಾರೆ. ಅಲ್ಲಿ ಉಡುಚಿ ನಾಯಕನೇ ಇರ್ಬೋದು, ಹುಲಿಹೈದರ್ ಸಂಸ್ಥಾನದಲ್ಲಿ ಬರತಕ್ಕಂಥ ರಂಗಪ್ಪ ನಾಯಕನೇ ಇರ್ಬೋದು, ಬೇರೆ ಬೇರೆ ಇಮ್ಮಡಿ ಉಡುಚಿ ನಾಯಕನೇ ಇರ್ಬೋದು, ಮತ್ತು ಇಮ್ಮಡಿ ಉಡುಚಿ ನಾಯಕರ ಬದಲಾಗಿ ಅವರ ಅನುಪಸ್ಥಿತಿಯಲ್ಲಿ ಈ ರಾಣಿಯರು ಏನದರಲ್ಲ ಬಹಳ ಚೆನ್ನಾಗಿ ಜನರ ನಾಡಿ ಮಿಡಿತಗಳನ್ನು ಅರಿತುಕೊಂಡು ಅಲ್ಲಿರ್ತಕ್ಕಂತಹ ಅವರ ಏನು ಅನೇಕ ಸಮಸ್ಯೆಗಳನ್ನು ತುಂಬ ಸಮಾಧಾನದಿಂದ ಆಲಿಸಿ ಅವರಿಗೆಲ್ಲ ಪರಿಹಾರಗಳನ್ನು ಕೊಡ್ತಿದ್ರು ಅಂತ ಅನ್ನುವಂಥದ್ದು ಇದರಲ್ಲಿ ದಾಖಲಾಗಿದೆ. ಅಂದರೆ ಹೆಣ್ಣುಮಕ್ಕಳು ಕೂಡ ಸಮಯ ಸಂದರ್ಭ ಬಂದಾಗ, ಅವಕಾಶಗಳು ಸಿಕ್ಕಾಗ ಆಡಳಿತವನ್ನು ಚೆನ್ನಾಗಿ ಮಾಡ್ತಿದ್ರು ಅಂತ ಅನ್ನೋದಕ್ಕೆ ಇವೆಲ್ಲವೂ ಇತಿಹಾಸದಲ್ಲಿ ದಾಖಲಾಗಿವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ಅಲ್ಲಿ ಕನಕಗಿರಿಯಲ್ಲಿ ಅನೇಕ ಉತ್ಸವಗಳನ್ನು ಕೂಡ ಮಾಡ್ತಿದ್ರು. ನಾನು ಹೇಳಿದೆ, ಮೊದಲು ಪರಸಪ್ಪ ಉಡುಚಿ ನಾಯಕ 7 ದಿನಗಳ ಕಾಲ ಕನಕಗಿರಿಯ ಉತ್ಸವವನ್ನು ಮಾಡ್ತಿದ್ದ, ತೇರುಗಳನ್ನು ಎಳೆಯೋದ್ರ ಮುಖಾಂತರ. ನಂತರದಲ್ಲಿ ಬಂದಂಥ ನವಾಬ ಉಡುಚಿ ನಾಯಕ ಅದನ್ನು 7 ರಿಂದ 9 ದಿನಗಳಿಗೆ ಮಾಡಿದ. ನಂತರದಲ್ಲಿ ಬಂದಂಥ ರಾಜರು 14 ದಿನಗಳ ಕಾಲ ಅಲ್ಲಿ ಉತ್ಸವವನ್ನು ಮಾಡ್ತಿದ್ರು. ಅಂದರೆ ಸಾಂಸ್ಕೃತಿಕವಾಗಿ ಜನ ಒಟ್ಟೊಟ್ಟಿಗೆ ಬೆರಿಲಿ ಅಂತ ಹೇಳಿ ಹಬ್ಬ ಹರಿದಿನಗಳ ಮುಖಾಂತರ ಅನೇಕ ಒಂದು ಸಂಬಂಧಗಳು ಗಟ್ಟಿಗೊಳ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಅವರು ವಿಶೇಷವಾಗಿ ಉತ್ಸವಗಳಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟು 14 ದಿನಗಳ ಕಾಲ ಕನಕಗಿರಿಯ ರಾಜ ರಸ್ತೆಯ ಮುಂಭಾಗದಲ್ಲಿ ಅವರು ವಿಶೇಷವಾಗಿ ಅಲ್ಲಿ ಒಂದು ವ್ಯವಸ್ಥೆಯನ್ನೇ ಮಾಡಿ, ಅಂದರೆ ಉತ್ಸವಗಳಿಗೆ ಆಚರಿಸಲಿಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಅಲ್ಲಿಟ್ಟು ಜನರು ಬಹಳ ಸುಲಭವಾಗಿ ಬಂದು ಇಲ್ಲಿ ಹಬ್ಬಗಳನ್ನು ಮಾಡಲಿ ಅಂಥೇಳಿ, ಉತ್ಸವಗಳಲ್ಲಿ ಪಾಲ್ಗೊಳ್ಳಿ ಅಂಥೇಳಿ ಅವರು ವಿಶೇಷವಾದಂಥ ಕ್ರಮಗಳನ್ನು ಕೈಗೊಳ್ತಿದ್ರು ಅಂತ ಅನ್ನೋದಕ್ಕೆ ಬಹಳ ಮುಖ್ಯವಾದಂಥ